ಎಕರೆ ಜಮೀನು ವಿಚಾರ ನೀವು ಸಹ ತಂದೆ ರಾಜಕಾರಣ ಮಾಡ್ಕೊಂಡು ನೋಡಪ್ಪ, ನಾನು ಅಲ್ಲೇ ಇದ್ದವನು. ಇವೆಲ್ಲನೂ ಸುಮ್ಮನೆ ಪೇಪರ್ಗಳಲ್ಲಿ ಬರ್ತಾ ಇದೆ. ಅದು ಮೂಲತಃ ಆ ಜಮೀನು ಫೋಟೋ ಅಂತೆ ಬನ್ನಿ ಮೂಲತಃ ಆ ಜಮೀನು ಅವರ ಪೂರ್ವಜರು, ಅವರ ತಾತನವರು ಸಂಪಾದಿಸಿದ್ದು. ನಾನು 30 ವರ್ಷ ಅಲ್ಲೇ ಇದ್ದೀನಿ. ಅವರ ಚಿಕ್ಕಪ್ಪನವರು ಆ ವ್ಯವಸಾಯನ ಮಾಡ್ತಾಯಿದ್ರು ಅಲ್ಲಿ. ಅದಾದ ಮೇಲೆ ಭಾಗಗಳು ಮಾಡಿಕೊಂಡು ಅದನ್ನು ಅವರು ಸುಮಾರು 100 ವರ್ಷಗಳ ಇತಿಹಾಸ ಇದೆ. ಅವರ ತಾತನವರು ಸಂಪಾದಿಸಿದ ಜಮೀನು. ಇದರಲ್ಲಿ ಕೃಷ್ಣ ಬೈರೇಗೌಡರಿಗೆ ಗೊತ್ತೇ ಇಲ್ಲ ಏನು ಅಂತ. ಅಸಲು ಅವ್ರು ಹುಟ್ಟಿದ್ರೋ ಇಲ್ಲ ಯೋಚನೆ ಮಾಡಿ. 5 ವರ್ಷ ಹುಟ್ಟಿ ಇಂಥ ಇದನ್ನೆಲ್ಲನೂ ರಾಜಕೀಯವಾಗಿ ಪಾಪ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ರೆವಿನ್ಯೂ ಇಲಾಖೆಯಲ್ಲಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾನೆ. ಅದನ್ನ್ಯಾರು ಸಹಿಸಲಾರದೆ ಇಂಥ ತರಳೆ ತಕರಾರು ಮಾಡ್ತಾರೆ. ದಾಖಲೆಗಳು ಒದಗಿಸಲಿ, ಅವರು ತಯಾರಿದ್ದಾರೆ ಉತ್ತರ ಕೊಡೋಕ್ಕೆ. ಅವ್ರಿಗೂ ಅದಕ್ಕೇನು ಸಂಬಂಧ ಇಲ್ಲ. ಪೂರ್ವಜರಿಂದ ಮಹಾರಾಜರಿಂದ ಪಡೆದಿರುವಂಥ ಜಮೀನು ಕಾನೂನುಬದ್ಧವಾಗಿದೆ. ಅದರ ಮೇಲೆ ಎನ್ಕ್ವೈರಿ ಮಾಡೋದಕ್ಕೆ ಎಲ್ಲಕ್ಕೂ ಅವರು ಕೂಡ ತಯಾರಿದ್ದಾರೆ. ಒಳ್ಳೆಯ ಕೆಲಸವನ್ನು ಮಾಡಿ ಸ್ವಾಗತ ಮಾಡಬೇಕು. ಅವರ ಹೆಸರಿಗೆ ಕಳಂಕ ತರುವಂಥ ಕೆಲಸ ಮಾಡಿದರೆ ಆ ಜಮೀನಿಗೆ ಅವ್ರಿಗೆ ಯಾವ ಥರದ ಸಂಬಂಧ ಇಲ್ಲ, ಕಾನೂನುಬದ್ಧವಾಗಿ ಡೆಲ್ಲಿಗೆ ಹೋಗ್ತೀನಿ ಸರ್